ಪಡುವಣ ಆಫ್ರಿಕಾದ ದೇಶವಾದ ಮಾಲಿಯಲ್ಲಿ 5 ಭಾರತೀಯರನ್ನು ಕೋವಿ ಗುರಿಯಿಟ್ಟು ಅಪಹರಿಸಲಾಗಿದೆ ಎಂದು ಅವರು ಕೆಲಸಕ್ಕಿದ್ದ ಕಂಪನಿ ಮತ್ತು ಉದ್ಯೋಗ ಏಜೆನ್ಸಿಯವರು ತಿಳಿಸಿದ್ದಾರೆ. ಮಾಲಿಯ ಪಶ್ಚಿಮ ಭಾಗವಾದ ಕೋಬ್ರಿಯಲ್ಲಿ ಭಾರತೀಯ 5 ಅಪಹರಣವಾಗಿದೆ. ಎಲೆಕ್ಟ್ರಿಫಿಕೇಷನ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ಅವರನ್ನು ಎಎಫ್ಬಿ ಎಂಬ ಉದ್ಯೋಗ ಸಂಸ್ಥೆಯು ಕೆಲಸಕ್ಕೆ ನೇಮಿಸಿ ಕಳುಹಿಸಿತ್ತು. ಮಾಲಿಯ ರಾಜಧಾನಿ ಬಮಕೋಗೆ ಕಂಪನಿಯನ್ನು ಸ್ಥಳಾಂತರಿಸಲಾಗಿದೆ ಎಂದು ಎಎಫ್ಬಿ ಕಂಪನಿ ಪರವಾಗಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಮಾಲಿಯಲ್ಲಿ ಹಿಡಿತಕ್ಕಾಗಿ ಹಲವು ಸಶಸ್ತ್ರ ಗುಂಪುಗಳು ಕಾದಾಡುವುದು ಮಾಮೂಲು. ಹಾಗೆಯೇ ಕಂಪನಿಗಳಿಂದ ಗಂಟು ಪಡೆಯಲು ವಿದೇಶಿ ನೌಕರರನ್ನು ಒತ್ತೆ ಇಟ್ಟುಕೊಳ್ಳುವುದು ಕೂಡ ನಡೆಯುತ್ತಿರುತ್ತದೆ ಎಂದು ಹೇಳಲಾಗಿದೆ. ಯಾವುದೇ ಗುಂಪು ಇಲ್ಲಿಯವರೆಗೆ ನಾವು ಅಪಹರಿಸಿದ್ದೇವೆ ಎಂದು ಹೇಳಿಕೆ ನೀಡಿಲ್ಲ. ಅಲ್ ಖೈದಾ ಐಸಿಸಿ ಬಗೆಗೆ ಕೆಲವರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಸಂಘಟನೆಗಳು ಕೋವಿ, ಜೀಪ್ ಮೊದಲಾದುವುದಕ್ಕೆ ಹಣ ಹೊಂದಿಸಲು ಇಂಧನ ತಡೆ ಮೊದಲಾದವನ್ನು ಮಾಡುತ್ತಿರುತ್ತವೆ. ಇದೇ ಸೆಪ್ಟೆಂಬರ್ನಲ್ಲಿ ಬಮಕೋ ಬಳಿ ಎವಿರೇಟ್ ಮೂಲದ ಉದ್ಯೋಗಿಗಳನ್ನು ಅಪಹರಿಸಿ ತೈಲ ಕಂಪನಿಯಿಂದ $5 ಕೋಟಿ ಹಣ ಸುಲಿದಿರುವುದು ನಡೆದಿತ್ತು.